ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಮಾರ್ಚ್ 6, 2026 ಶುಕ್ರವಾರ ಸುಮಾರು ಮಧ್ಯಾಹ್ನ 1 ಗಂಟೆಗೆ ದೇವಾಲಯವೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ. ಮೊದಲನೇದು ಸತ್ಯನಾರಾಯಣ ಸ್ವಾಮಿ, ಎರಡನೇದು ಆದಿಶಂಕರಾಚಾರ್ಯರು, ಮಹಾಗಣಪತಿ. ಈಗ ಶ್ರೀ ರಾಮೇಶ್ವರ ಸ್ವಾಮಿ ಗರ್ಭಗುಡಿ ಮುಂಭಾಗದಲ್ಲಿದ್ದೇವೆ. ಉತ್ಸವ ಮೂರ್ತಿ ಗಣಪತಿ ಶಿವ ಪಾರ್ವತಿಯ ಉತ್ಸವ ಮೂರ್ತಿ ಇದೆ. ಆರತಿ ತಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸ್ತಾ ಇದ್ದೀನಿ. ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ನಿನ್ನೆ ಕಲ್ಯಾಣೋತ್ಸವ ಆಗಿದೆ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಭಾಗ 2 ಇದೆ, ಅದರಲ್ಲಿ ಭಾಗ 1 ಅಪ್ಲೋಡ್ ಆಗಿದೆ, ಭಾಗ 2 ನಾಳೆ ಅಪ್ಲೋಡ್ ಮಾಡ್ತೇನೆ. ಶ್ರೀ ರಾಮೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಇಂದು ಬ್ರಹ್ಮ ರಥೋತ್ಸವ ಆಗಿದೆ. ಸೊ ನಾವು ಬರೋ ಅಷ್ಟರಲ್ಲಿ ಮುಕ್ತಾಯ ಆಗಿತ್ತು. ಉತ್ಸವ ಮೂರ್ತಿನ ಗರ್ಭಗುಡಿಯ ಮುಂಭಾಗದಲ್ಲಿ ಇರಿಸಿದ್ರು. ಶ್ರೀ ರಾಮೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ ಮೇಲೆ ಸದಾ ಇರಲೆಂದು ಪ್ರಯತ್ನಿಸುತ್ತೇವೆ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಜನ್ಮ ಪಾಪ ಸಮಾನಂ ಏಕ ಬಿಲ್ವಂ ಶಿವಾರ್ಪಣಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪಾರ್ವತಮ್ಮ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇದು ಈ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ಕೂಡ ಆಗಿತ್ತು. ಕಾರಣಾಂತರಗಳಿಂದ ತಡವಾಗಿ ಬಂದಿದ್ವಿ, ಸೊ ಆ ವಿಡಿಯೋನ ತೆಗಿಯೋಕ್ಕಾಗಲಿಲ್ಲ. ಶ್ರೀರಾಮ, ಆಂಜನೇಯ, ಸೀತಾ, ಲಕ್ಷ್ಮಣ ದೇವರ ಸನ್ನಿಧಿ ಹಾಗೂ ಉತ್ಸವ ಮೂರ್ತಿ ಕೂಡ ಇದೆ. ಉತ್ಸವ ಮೂರ್ತಿ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಸ್ವಾಮಿದು. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಶ್ರೀ ದಂಡಪಾಣಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿ ದರ್ಶನ ಮಾಡಿಕೊಳ್ಳಿ. ಓಂ ಶರವಣ ಭವಾಯ ನಮಃ. ಶ್ರೀ ಆಂಜನೇಯ ಸ್ವಾಮಿ ಹಾಗೂ ನವಗ್ರಹ ಸನ್ನಿಧಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾವೇ ಕೇತವೇ ನಮಃ. ಸೊ ನಾನು ಗಣೇಶ ರಾಮಕೃಷ್ಣ ನಾವು ಮೂವರು ಬಂದಿದ್ವಿ. ಸೊ ಗಣೇಶ ಅಮ್ಮನವ್ರಿಗೆ ದಂಡ ನಮಸ್ಕಾರ ಮಾಡ್ತಿದ್ದಾನೆ. ಸೊ ದೇವಾಲಯದ ಮುಂಭಾಗ ತುಂಬ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ, ತುಂಬ ವಿಶಾಲವಾಗಿದೆ. ಸೊ ನೀವು ಕೂಡ ಬನ್ನಿ, ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಬಸವಣ್ಣ ಬ್ರಹ್ಮ ರಥೋತ್ಸವ ಮುಗಿದ ಮೇಲೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದ ವಿನಿಯೋಗ ನಡೀತಿತ್ತು. ಚಿತ್ರಾನ್ನ, ಪಲಾವು, ಲಡ್ಡು, ಮೊಸರನ್ನ ಹಾಗೂ ಉಪ್ಪಿನಕಾಯಿ ನೀಡುತ್ತಿದ್ದರು. ಸೊ ನಾವು ಸಹ ಪ್ರಸಾದವನ್ನು ಸ್ವೀಕರಿಸಿದೆವು, ತುಂಬ ರುಚಿಯಾಗಿತ್ತು. ಕಲ್ಯಾಣೋತ್ಸವ ವಿಡಿಯೋ ಕೂಡ ಹಾಕಿದ್ದೀವಿ, ಅದು ಕೂಡ ಮಿಸ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿ ನಡೀತು ನಿನ್ನೆ ಕಲ್ಯಾಣೋತ್ಸವ. ಸೊ ನಾಳೆ ಕೂಡ ಭಾಗ 2 ಕಲ್ಯಾಣೋತ್ಸವ ಹಾಕ್ತೀನಿ, ಅದು ಕೂಡ ವೀಕ್ಷಿಸಿ. ಸೊ ನಾನು ಕೂಡ ಪ್ರಸಾದ ಇಸ್ಕೊಂಬರ್ತಿದ್ದೀನಿ. ತುಂಬಾ ರುಚಿಯಾಗಿತ್ತು ದೇವರ ಪ್ರಸಾದ. ದೇವಾಲಯದ ಮುಖ್ಯ ದ್ವಾರ ಬಳಿ ವಿಡಿಯೋ ತೆಗೆಸ್ಕೊತಿದ್ದೆ, ಕಾಲಂತೂ ಸುಟ್ಟಾಗ್ತಿತ್ತು ನೋಡಿ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಶ್ರೀ ರಾಮೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಯತ್ನಿಸುತ್ತೇವೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.